ಇದು ನಮ್ಮ ರಾಜ್ಯದ ಸ್ಮಾರ್ಟ್ ಸಿಟಿ ಕಾಮಗಾರಿಕೆಯಲ್ಲಿ ಪ್ರಥಮ ಸ್ಥಾನ ಹೊಂದಿರುವಂಥ ಹುಬ್ಬಳ್ಳಿ ಧಾರವಾಡ ಸಿಟಿ. ಇದು ಸ್ಮಾರ್ಟ್ ಸಿಟಿನೋ ಅಥವಾ ಎಸ್ಕೆ ಮಡ್ಡಿ ಸಿಟಿನೋ ಗೊತ್ತಾಗ್ತಾ ಇಲ್ಲ. ಚನ್ನಮಾರುತದಿಂದ ಚನ್ನಪೇಟೆ ರಸ್ತೆಗೆ ಹೋಗುವ ಮಾರ್ಗ ಮಧ್ಯೆ ಗವಿಯೋಣಿ ಕಾರವಾರ ರಸ್ತೆ ಈ ಕಡೆ ಬರುವಂಥ ಚನ್ನಪೇಟೆ ರಸ್ತೆಯಲ್ಲಿ ಗವಿಯೋಣಿ ಮತ್ತು ಮಂಗಳೋಣಿ ಎರಡೂ ಏರಿಯಾ ನಡುವೆ ಒಂದು ಎಸ್ಕೆ ಮಡ್ಡಿ ಆರಂಭ ಆಗಿಬಿಟ್ಟಿದ್ರಿ. ಸ್ಮಾರ್ಟ್ ಸಿಟಿ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ ಎಸ್ಕೆ ಮಡ್ಡಿ. ಈ ಎಸ್ಕೆ ಮಡ್ಡಿನ ಪೌರ ಕಾರ್ಮಿಕರು ಇಲ್ಲಿ ತಂದು ಹಾಕಕತ್ತಿಲ್ಲ. ಪೌರ ಕಾರ್ಮಿಕರು ತಮ್ಮ ವಾಹನ ಜೊತೆ ಬೆಳಗ್ಗೆ 7 ಗಂಟೆಗೆ ಮನೆಗೆ ಹೋಗಿ ಕಸ ಹಾಕಿಸ್ಕೊಂಡು ಹೋಗಿ ಅವರು ಕಾರವಾರ ರಸ್ತೆಯಲ್ಲಿರುವಂಥ ಎಸ್ಕೆ ಮಡ್ಡಿ ಒಳಗೆ ಹಾಕಿದ್ರು ಮತ್ತು ಸಂಜೆ ಮಠ ಅಂತಂದ್ರೆ ಮಂಗಳೋಣಿ ಕ್ರಾಸಿಗೆ ಎಸ್ಕೆ ಮಡ್ಡಿ ನಿಂತು ಬಿಡ್ತೈತೆ ರೀ. ಈಗ ಹಂಗಂತೇಳಿ ಪೌರ ಕಾರ್ಮಿಕರು ಇಲ್ಲಿ ಬಂದು ಕಸ ತಗೊಂಡು ಹೋಗೋಣ ಅಂಥೇಳಿ ಅಲ್ಲ. ಅವರು ಬರ್ತಾರೆ, ಕಸ ತೊಗೊಂಡೋಗ್ತಾರೆ, ಮನೆಗೆ ಹೋಗಿ ತೊಗೊಂಡೋಗ್ತಾರೆ, ರೋಡ್ದಾಗ ರಸ್ತೆದಾಗ ಗಲ್ಲಿ ಕಡೆ ಬಿದ್ದಿದ್ದು ತೊಗೊಂಡೋಗ್ತಾರೆ. ಆದ್ರೂ ಇಷ್ಟು ಎಸ್ಕೆ ಮಡ್ಡಿ ಆರಂಭ ಆಗೈತಿ ಮಂಗಳೂರಿಗೆ ಕ್ರಾಸಿಗೆ ಅಂತಂದ್ರೆ ಇದಕ್ಕೆ ಯಾರು ಹೊಣೆ ಗೊತ್ತಿಲ್ಲ. ರಾಜ್ಯಾದ್ಯಂತ ಡೆಂಗೂ ತುಂಬಿ ತುಳುಕಾಗತ್ತಿದೆ. ಅಂಥದ್ರೊಳಗೆ ಎಲ್ಲರೂ ಡೆಂಗೂ ಬರಬಾರ್ದು ಅಂತಂದ್ರೆ ಇವರು ಡೆಂಗೂ ಬರ್ಬೇಕಂತೇಳಿ ಕುಣ್ಯಾಕತ್ತಾರೆ ಮಂಗಳೂರಿ ಗವಿಯೋಣಿಯವರು. ಇದಕ್ಕೆ ಪಾಲಿಕೆ ಅಧಿಕಾರಿಗಳ ಪೌರ ಕಾರ್ಮಿಕರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಕ್ಕಿಂತ ಓಣಿಗೆ ಹೋಗಿ ಮನೆಗೆ ತೆರಳಿ ದಂಡ ಹಾಕಿದ್ರೆ ಇದು ಎಸ್ಕೆ ಮಡ್ಡಿ ನಿಲ್ತಿದ್ರಿ. ಡೆಂಗೂ ಅಂತ ಮಹಾಮಾರಿ ರೋಗ ಬರೋದಿಲ್ಲ.